to the point. ವೆಲ್ಕಮ್ ಬ್ಯಾಕ್. ಅಷ್ಟಕ್ಕೂ ಈ ಫಾರ್ಮ್ 6, 7, 8 ಯಾವ್ದ್ಯಾವ್ದಕ್ಕೆ ಬಳಕೆ ಆಗುತ್ತೆ, ನಾವು ಯಾವಾಗ ಇದನ್ನ ಬಳಸ್ಕೋಬೇಕು, ಯಾವ ವೆಬ್ಸೈಟು ಅಥವಾ ಯಾವ ಆ್ಯಪ್ ಮೂಲಕ ನಮ್ಮ ಮತದಾನದ ಸ್ಥಿತಿಯನ್ನ ಅಥವಾ ಆ ಸ್ಟ್ಯಾಟಸ್ ಅನ್ನ ನಾವು ತಿಳ್ಕೋಬಹುದು, ಈ ರೀತಿಯ ಪ್ರಶ್ನೆಗಳಿಗೆ ಇಲ್ಲಿದೆಯಾ ಉತ್ತರ? ಬೂತ್ ಲೆವೆಲ್ ಆಫೀಸರ್ಗಳು ಮಾತ್ರನಾ? ರಾಜಕೀಯ ಪಕ್ಷಗಳಿಗೆ ಮೇಲ್ವಿಚಾರಣೆ ಅಂದ್ರೆ ಸೂಪರ್ವೈಸ್ ಮಾಡೋದಕ್ಕೆ ಅವಕಾಶನೇ ಇಲ್ವಾ? ಅಫ್ಕೋರ್ಸ್ ಇದೆ. ಹೇಗಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ರಾಜ್ಯದಲ್ಲಿ 27 ಲಕ್ಷ ಮತದಾರರ ಹೆಸರನ್ನ ಮತಪಟ್ಟಿಯಿಂದ ತೆಗೆಯಲಾಯಿತು. 27 ಲಕ್ಷ ಜನ ರಾಜ್ಯಾದ್ಯಂತ ಅಂದ್ರೆ ಅದು ಆಶ್ಚರ್ಯಕರ ಏನಲ್ಲ. ಇಷ್ಟೇ ಜನಸಂಖ್ಯೆ ಇರುವಂತ ಬೇರೆ ರಾಜ್ಯದಲ್ಲೂ ಸರಿಸುಮಾರು ಇಷ್ಟೇ ಡಿಲೀಷನ್ ಆಗ್ತವೆ. ಪ್ರತಿ ವರ್ಷ ಜನವರಿನಲ್ಲಿ ಒಂದು ಹೊಸ ಪಟ್ಟಿಯನ್ನ ಚುನಾವಣಾ ಆಯೋಗ, ಅಲ್ಲಿನ ರಾಜ್ಯ ಸ್ಥಳೀಯ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಹಾಕೊಳ್ಳುತ್ತೆ. ನಂತರ ಜನವರಿ 13ನೇ ತಾರೀಕು ಡಿಲೀಟ್ ಆಗಿರೋ ಬಗ್ಗೆ ಆಯೋಗದಿಂದಲೇ ರಾಜಕೀಯ ಪಕ್ಷಗಳಿಗೆ ಮಾಹಿತಿಯನ್ನ ಕೊಡಲಾಗಿತ್ತು. ಜನವರಿನಲ್ಲೇ ಕೊಡಲಾಗಿತ್ತು. ಅದಾದ್ಮೇಲೆ 27 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಿರುವ ಮಾಹಿತಿ ಆಯೋಗದ ವೆಬ್ಸೈಟ್ನಲ್ಲಿ ಕೂಡ ಇದೆ. ಆದರೆ ಅದನ್ನೆಲ್ಲ ಹುಡ್ಕೋದು ಮಾಡೋದು ಮತ್ತೊಂದು ಆಸಕ್ತರಿಗೆ ಅದು ಸುಲಭದ ಕೆಲಸ. ನಮ್ಮ ವಿಷಯ ಅಲ್ಲ ಅನ್ಕೊಂಡವ್ರಿಗೆ ಬಹುಶಃ ಅದು ಗೊಂದಲ ಆಗ್ಬೋದು. ನವೆಂಬರ್ 9, 2022 ಮತ್ತೆ ಡಿಸೆಂಬರ್ 8, 2022 ಇದರ ನಡುವೆ ಆಕ್ಷೇಪಣೆ ಅಥವಾ ಸ್ಪಷ್ಟನೆ ಕೋರೋ ಅಂತ ಅವಕಾಶ ಇದೆ. ಬಹಳ ಸ್ಪಷ್ಟ. ಡಿಸೆಂಬರ್ 8 ವರೆಗೂ ನೀವು ಚುನಾವಣೆ ಆಯೋಗಕ್ಕೆ ನೇರವಾಗಿ ಅರ್ಜಿ ಮೂಲಕ, ಭೇಟಿಯ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸಬಹುದು, ಸ್ಪಷ್ಟನೆಯನ್ನು ಕೇಳ್ಕೋಬಹುದು. ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಮೂಲಕ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅದು ತಪ್ಪಿದ್ರೆ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಅಂತ ಒಂದಿದೆ. ಅದನ್ನ ಯಾವ್ದಾದ್ರು ಒಂದು ಸ್ಮಾರ್ಟ್ ಫೋನ್ ಯಾರು ಬಳಸ್ತಿದ್ದಾರೆ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅದು ಕೇಳೋ ಅಂತ ಮಾಹಿತಿಗಳನ್ನ ನೀವು ಎಂಟರ್ ಮಾಡಿದ್ರೆ ನಿಮ್ಮ ವೋಟಿಂಗ್ ಸ್ಟೇಟಸ್ ಏನಿದೆ ಅನ್ನೋದು ಅದು ತಿಳಿಸ್ಕೊಡುತ್ತೆ. ಒಂದು ವೆಬ್ಸೈಟ್, ಇದು ವೆಬ್ಸೈಟ್ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್, ಇದು ಆ್ಯಪ್ ವೋಟರ್ ಹೆಲ್ಪ್ ಲೈನ್ ಆ್ಯಪ್. ನಂತರ ನಾಮಪತ್ರ ಸಲ್ಲಿಕೆಯ ಕೊನೆ ದಿನಾಂಕ, ನಾಮಿನೇಷನ್ ಫೈಲ್ ಮಾಡುವಂಥ ಕೊನೆ ದಿನ ಏನಿರುತ್ತೆ ಅಲ್ಲಿಂದ 10 ದಿನ ಹಿಂದೆವರೆಗೂ ಈ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ನಿಮ್ಮ ಹೆಸರು ಡಿಲೀಟ್ ಆಗಿದ್ರೆ ನೀವು ಹೆಸರನ್ನ ಸೇರಿಸ್ಕೊಳ್ಳಬಹುದು, ಅಥವಾ ಸೇರಿಸಿರೋ ಹೆಸರು ತಪ್ಪಾಗಿದೆ ಅಂದ್ರೆ ಅದ್ರ ಬಗ್ಗೆ ದೂರು ಕೂಡ ಕೊಡ್ಬೋದು. ಇದಕ್ಕೆ ಅವಕಾಶ ಇರೋದು ಒಬ್ಬ ಅಭ್ಯರ್ಥಿ ತನ್ನ ನಾಮಪತ್ರವನ್ನ ಸಲ್ಲಿಕೆಗೆ ಅಧಿಕೃತವಾದಂಥ ದಿನಾಂಕ ಏನಿರುತ್ತೆ ಆ ದಿನಾಂಕದಿಂದ 10 ದಿನ ಹಿಂದೆವರೆಗೂ ಈ ಅವಕಾಶ ಇರುತ್ತೆ. ಅಂದ್ರೆ ನಾನೇನು ಹೇಳಕ್ ಹೊರಟಿದ್ದೀನಿ, ಡಿಸೆಂಬರ್ 8ಕ್ಕೆ ಮುಗಿದೋಯ್ತು ಅಂದ್ರೆ ಎಲ್ಲ ಮುಗಿದೋಯ್ತು ಅಂತಲ್ಲ. ಮುಂದಿನ ಚುನಾವಣೆ ಸಂದರ್ಭವರೆಗೂ ಅಂದ್ರೆ ಆ ನಾಮಪತ್ರ ಸಲ್ಲಿಕೆಯ ಆ ಅವಧಿವರೆಗೂ ಹೆಚ್ಚು ಕಡಿಮೆ ನಿಮಗೆ ಅವಕಾಶ ಇದ್ದೇ ಇರುತ್ತೆ. ಟೆನ್ಷನ್ ಬೇಡ. ಇನ್ನು ಹೆಸರು ನೋಂದಣಿಗೆ ಫಾರ್ಮ್ 6 ತಗೋಬೇಕಾಗುತ್ತೆ. ಒಂದ್ ಕಡೆ ಹೆಸರು ಇಲ್ಲ ಅಂದ್ರೆ ಫಾರ್ಮ್ 6 ನೋಂದಣಿಗಾಗಿ ತಗೋತೀರಿ. ಹೆಸರನ್ನ ತೆಗೆಸ್ಬೇಕು ಅಂದ್ರೆ ಕಾರಣ ಹತ್ತಿರ್ಬೋದು, ಒಂದು ನಿಧನ ಹೊಂದಿರ್ಬೋದು, ಸ್ಥಳಾಂತರ ಆಗಿರ್ಬೋದು, ದೇಶ ಬಿಟ್ಟಿರ್ಬೋದು, ಏನೇ ಇರ್ಬೋದು. ಅದಕ್ಕೆ ಫಾರ್ಮ್ 7 ಮೂಲಕವೇ ಅದನ್ನ ತೆಗೆಸ್ಬೇಕು. ಅದನ್ನೇ ದೇವರಾಜ್ ಅವರು ಪದೇ ಪದೇ ಉಲ್ಲೇಖ ಕೂಡ ಮಾಡ್ತಿದ್ದಾರೆ. ಮತ್ತೆ ತಿದ್ದುಪಡಿ, ಯಾವುದೇ ಕಾರಣಕ್ಕೆ ಹೆಸರು ಬದಲಾಯಿತು, ಮದುವೆ ಆಯ್ತು, ಸರ್ನೇಮ್ ಚೇಂಜ್ ಆಯ್ತು, ಈ ತರದ ಸಂದರ್ಭಗಳಲ್ಲಿ ಆ ತಿದ್ದುಪಡಿಗಾಗಿ ಫಾರ್ಮ್ 8 ತಗೊಳ್ಬೇಕಾಗತ್ತೆ. ಇದು ಒಂದು. ಇನ್ನ ಸರ್ವೆಯ ನಿಖರತೆ, ಇದನ್ನ ಸ್ಥಾಪಿಸೋದು ಇವತ್ತಿನ ದಿನ ಚುನಾವಣೆ ಆಯೋಗದ ಒಂದು ಆದ್ಯತೆ ಆಗಿದೆ. ಮತದಾರರ ಮನಸ್ಸಲ್ಲಿ ವಿಶ್ವಾಸವನ್ನ ಮೂಡಿಸುವಂತಹ ಜವಾಬ್ದಾರಿ ಕೂಡ ಇವತ್ತು ಆಯೋಗದ್ದೇ ಆಗಿರೋದ್ರಿಂದ ಒಂದು ನಿಖರತೆಯನ್ನ ಸ್ಥಾಪಿಸಬೇಕಾಗಿದೆ ಇಲ್ಲಿ. ಅದಕ್ಕಾಗಿ ಏನ್ ಮಾಡ್ತಾರೆ, BLOಗಳು ಮನೆಗಳಿಗೂ ಹೋಗಿ ಸರ್ವೆ ಮಾಡ್ತಾರೆ. ಇಲ್ಲಿವರೆಗೂ ಮಾಡ್ಲಿಲ್ವಾ, ಫೇಕ್ ID ಇಟ್ಕೊಂಡು ಹೋಗಿ ಮಾಡಿದ್ರಲ್ಲ ಅಂತ ನೀವು ಕೇಳ್ತೀರಿ. ಅದಕ್ಕೆ ನೆಕ್ಸ್ಟ್ ಇರೋದು, ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಪ್ರತಿ BLO ತನ್ನ ವ್ಯಾಪ್ತಿಯಲ್ಲಿ 25% ಮನೆಗಳಿಗೆ ಕಡ್ಡಾಯವಾಗಿ ಭೇಟಿ ಕೊಡ್ಬೇಕು. ಅಲ್ಲಿ ಹೋಗಿ ಇಲ್ಲಿವರೆಗೂ ಏನು ಪರಿಷ್ಕರಣೆ, ತಿದ್ದುಪಡಿ, ಅಡಿಷನ್, ಡಿಲೀಷನ್ ಆಗಿದೆ ಅದು ತಾಳಮೇಳ ಹೋಲಿಕೆ ಇದೆಯಾ ಅನ್ನೋದನ್ನ ಆ ಪ್ರಕ್ರಿಯೆಯಲ್ಲಿ ಅವರು ನಿರತರಾಗಬೇಕಾಗುತ್ತೆ. 25% ಮನೆಗಳಿಗೆ ಹೋಗೋದು ಕಡ್ಡಾಯ. ಯಾರು? ಬೂತ್ ಲೆವೆಲ್ ಆಫೀಸರ್ಸ್. ನಂತರ ಸರ್ವೆನಲ್ಲಿ ಪಡೆದ ಮಾಹಿತಿ ಗರುಡ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿವರೆಗೂ ಇವರು ಯಾರು ಪೇಪರ್ ಹಿಡ್ಕೊಂಡು ಬಂದು ಒಂದು ಪೇಪರ್ ಮೇಲೆ ಬರ್ಕೋತಿದ್ರಲ್ಲ ಆ ಥರ ಮಾಡೋದಕ್ಕೆ ಅವಕಾಶನೇ ಇಲ್ಲ. ನಿಮ್ಮನೆಗೂ ಯಾರಾದರೂ ಬಂದು ಈ ರೀತಿ ಕೇಳಿದ್ರೆ ಮಾಹಿತಿ ನಿರಾಕರಿಸುವಂಥ ಅಧಿಕಾರ, ಸ್ವಾತಂತ್ರ್ಯ ನಿಮಗಿದೆ. ಯಾರಾದರೂ ಒಬ್ಬರು ಬಂದಾಗ ಗರುಡ ಆ್ಯಪ್ನಲ್ಲೇನೆ ಮಾಡಬೇಕಾಗುತ್ತೆ. ಅದನ್ನ ಅಪ್ಲೋಡ್ ಮಾಡ್ತಾರೆ. ಗರುಡ ಆ್ಯಪ್ ಬಳಸೋದಕ್ಕೆ BLO ಫೋನ್ ನಂಬರ್ ಕೂಡ ರಿಜಿಸ್ಟರ್ ಆಗಿರುತ್ತೆ. ಅಂದ್ರೆ ಎಲ್ಲರೂ ಯಾರು ಬೇಕಾದ್ರೂ ಈ ಗರುಡ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬಿಡ್ಬೋದು, ಹಂಗಿಲ್ಲ.
ಫೋನ್ ನಂಬರು ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ ಇರ್ತಾರೆ ಅಥವಾ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ, ಅವ್ರುಗಳು ಯಾವ್ಯಾವ ನಂಬರನ್ನ ಓಕೆ ಮಾಡ್ತಾರೆ, ಇವರು ನಿಜವಾಗ್ಲೂ ಅಧಿಕೃತವಾಗಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ, ಇವರನ್ನ ನಾವು ಬೂತ್ ಲೆವೆಲ್ ಆಫೀಸರ್ ಆಗಿ ಗುರುತಿಸಿದ್ದೀವಿ ಅಂತ ಯಾರ್ಯಾರ ಹೆಸರನ್ನ ವೈಟ್ ಲಿಸ್ಟ್ ಮಾಡ್ತಾರೆ, ಆ ನಂಬರ್ಗಳಲ್ಲಿ ಮಾತ್ರ, ಆ ನಂಬರ್ಗಳ ಮೂಲಕ ಮಾತ್ರ ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಕೆಲಸಕ್ಕೆ ಬಳಸ್ಕೊಳ್ಳುವಂತ ಅವಕಾಶ ಇರುತ್ತೆ. ಅದು BLO ಫೋನ್ಗಳನ್ನ ಮಾಡ್ಕೊಳ್ಳುವಂಥದ್ದು. ಈ ನೋಂದಣಿ ಮಾಡುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರಿಗೆ ಅಧಿಕಾರ ಇರುತ್ತೆ. ಪಕ್ಷಗಳು ತಮ್ಮ ಕಡೆಯಿಂದ BLAಗಳ ನೇಮಕ ಮಾಡ್ಕೋಬಹುದು. ಇಲ್ಲಿರೋದು ಪ್ರಶ್ನೆ. ಸಾಧಾರಣ ಏನಾಗುತ್ತೆ, ಪ್ರತಿ ರಾಜಕೀಯ ಪಕ್ಷ ಚುನಾವಣೆ ಹತ್ತತ್ರ ಬರ್ತಿದ್ದಂಗೆ ಮಾತ್ರ ಬೂತ್ ಲೆವೆಲ್ ಏಜೆಂಟ್ಗಳ ನೇಮಕವನ್ನ ಮಾಡ್ಕೊಳ್ತಾರೆ. ಈಗಲೂ ಅವಕಾಶ ಇತ್ತು, ಕಾಂಗ್ರೆಸ್ ಅವ್ರು ಮಾಡ್ಬೋದಾಗಿತ್ತು, JDS ಅವ್ರು ಮಾಡ್ಬೋದಾಗಿತ್ತು. ಬೂತ್ ಲೆವೆಲ್ ಏಜೆಂಟ್ಗಳ ನೇಮಕವನ್ನು ಮಾಡ್ಕೊಂಡು ಬಿಟ್ಟಿದ್ದಿದ್ರೆ ಆ ಬೂತ್ ಲೆವೆಲ್ ಏಜೆಂಟ್ಗಳು ಈ ಬೂತ್ ಲೆವೆಲ್ ಆಫೀಸರ್ಗಳ ಜೊತೆ ಈ ಸಮೀಕ್ಷೆಯಲ್ಲಿ ಈ ಭೇಟಿ ಇದೆಯಲ್ಲ ಇದರಲ್ಲಿ ಭಾಗವಹಿಸಬಹುದಾಗಿತ್ತು. ಪಾರದರ್ಶಕವಾಗಿರೋದು. ಈ ವಿವಾದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ಆದ್ರೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಬಹುಶಃ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅನ್ವಯ ಆಗುತ್ತೆ. ಹಾಗೆ ಈ ರೀತಿನೂ ಈ ಸಂದರ್ಭದಲ್ಲೂ ಅದೇ ಆಗಿರುವಂಥದ್ದು, ಅದು ಆಗಲಿಲ್ಲ. ಇನ್ನು ಆಯೋಗಕ್ಕೆ ಅರ್ಜಿ ಕೊಟ್ಟು ಅನುಮತಿ ಪಡಿಬೇಕು. ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ಗಳ ನೇಮಕಕ್ಕೆ ಅರ್ಜಿ ಹಾಕಿ ಅದನ್ನ ಖಂಡಿತವಾಗಿ ಅವ್ರ ಹತ್ರ ಪರ್ಮಿಷನ್ ಪಡ್ಕೋಬೇಕು. ಎಲ್ಲ ಪಕ್ಷಗಳ BLAಗಳು ಕೂಡ ಭಾಗಿ ಆಗಬಹುದು. ನಾನು ಈಗಾಗಲೇ ಹೇಳಿದಾಗೆ ಮತಪಟ್ಟಿ ವಿವಾದವನ್ನ ತನಿಖೆ ಮಾಡ್ತಿರೋದು ಪ್ರಾದೇಶಿಕ ಆಯುಕ್ತರು, ರೀಜನಲ್ ಕಮಿಷನರ್ ಅವರ ನೇತೃತ್ವದಲ್ಲಿ ಈ ವಿವಾದ ಅಂತ ಏನು ಹೊರಹೊಮ್ಮಿದೆ ಇದರ ಒಂದು ತನಿಖೆ ನಡೀತಾ ಇದೆ. ಡಿಸೆಂಬರ್ 9ರಂದು ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮತ್ತೊಂದು ಸಭೆ ನಡೆಯುತ್ತೆ. ನಾನು ಈಗಾಗಲೇ ಹೇಳಿದಾಗ ಡಿಸೆಂಬರ್ 8 ಈ ಪರಿಷ್ಕರಣೆ ಮತ್ತೆ ಆಕ್ಷೇಪಣೆ ಸಲ್ಲಿಕೆ ಅಥವಾ ಸ್ಪಷ್ಟನೆ ಕೋರೋದಕ್ಕೆ ಕೊನೆ ದಿನ ಆಗಿರ್ಬೋದು. 8ನೇ ತಾರೀಕು 9ನೇ ತಾರೀಕು ಸಿಕ್ಕಿರುವಂಥ ಡೇಟಾಗಳೆಲ್ಲ ಇಟ್ಕೊಂಡು 9ನೇ ತಾರೀಕು ಚುನಾವಣೆ ಆಯೋಗ ಮತ್ತೊಮ್ಮೆ ರಾಜಕೀಯ ಪಕ್ಷಗಳ ಜೊತೆ ಸಭೆ ನಡೆಸೋದಿದೆ. ಇದು ಪ್ರಕ್ರಿಯೆ, ಇದು ಮಾಹಿತಿ. ನಾನು ಕಡೆದಾಗ ಭವ್ಯ ಅವ್ರಿಗೆ ಕೇಳ್ತೀನಿ. ಭವ್ಯ ಅವರೇ, ಇಲ್ಲಿ ಇಷ್ಟೆಲ್ಲ ಅವಕಾಶಗಳಿತ್ತು, BLAಗಳನ್ನ ನೇಮಕ ಮಾಡ್ಬೋದಾಗಿತ್ತು. ದೇವರಾಜ್ ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ. ಅವಿಶ್ವಾಸ ಅನ್ನೋದು ಮೂಡ್ಬಿಟ್ಟಿದೆ. ಅದು ಬರೀ ರಾಜಕೀಯ ಪಕ್ಷಗಳಲ್ಲಿ ಮಾತ್ರ ಅಲ್ಲ, ಮತದಾರರಲ್ಲೂ. ಇದನ್ನ ಹೇಗೆ ಕಡೆಗೂ ಮತ್ತೆ ಕೇಳ್ತೀನಿ, ಪರಿಹಾರ ಎಲ್ಲಿ? ಸರ್, ಇಲ್ಲಿ ನಡೆದಿರೋದು BLOಗಳ ಫೇಕ್ ID ತಗೊಂಡು ಆ ಚಿಲುಮೆ ಟ್ರಸ್ಟ್ ಇಂದ ಇರುವಂತಹ ಕಾಂಟ್ರಾಕ್ಟರ್ಸ್ ಹೋಗಿರೋದು. ಅವ್ರು ಎಲ್ಲಿ BLAಸ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ? ಗವರ್ಮೆಂಟ್ ಇಂದ BLOಗಳೇ ಅಧಿಕೃತ ಅಲ್ಲ, BLAಗಳು ಕೊಟ್ಟೇನ್ ಪ್ರಯೋಜನ ಅಂತಿದ್ದೀರಿ? ಅವ್ರು ಹೋಗ್ಲಿ ರೀಚ್ ಔಟ್ ಆಗ್ತಾರ ಪಕ್ಷಗಳಿಗೆ BLA ಕಳಿಸಿ ಅಂತ. ಅವ್ರು ಸುಳ್ಳು ಫೇಕ್ ID ತಗೊಂಡು ಮನೆಗೆ ಹೋಗಿ ಕಲೆಕ್ಟ್ ಮಾಡಿರೋ ವಿಷಯ ಇದು. ಪರಿಹಾರ ಎಲ್ಲಿ? ಪರಿಹಾರ ಸರ್, ತಿರ್ಗಾ ದೇವರಾಜ್ ಸರ್ ಹೇಳ್ದಂಗೆ ಕಂಪ್ಲೀಟ್ ಆಗಿ ಹಳೆ ಲಿಸ್ಟ್ ತಂದು ಹೊಸ ಪರಿಷ್ಕರಣೆ ಆಗ್ಬೇಕು. ಸಮಯ ಕಡಿಮೆ ಇದೆ ಗೊತ್ತು, ಹೆಚ್ಚು ಹ್ಯೂಮನ್ ರಿಸೋರ್ಸ್ ಹಾಕ್ಲಿ, ಕೊನೆಗೆ ನ್ಯಾಯ ಬರ್ಬೇಕಷ್ಟೇ. ನ್ಯಾಯ ದೊರಕಿಸ್ಕೊಡ್ಬೇಕು ಪ್ರತಿಯೊಂದು ಮತದಾರರಿಗೂ. ಮತ್ತೆ ಪ್ರಜಾಪ್ರಭುತ್ವದ ಮೇಲೆ ಒಂದು ನಂಬಿಕೆ ಉಳಿಸ್ಕೋಬೇಕಂದ್ರೆ ಅದೆಲ್ಲ ಪೂರ್ತಿ ನಡಿಲೇಬೇಕು. ದೇವರಾಜ್ ಅವರೇ ಕಡೆ ಕೆಲವು ನಿಮಿಷಗಳಷ್ಟೇ ಇರೋದು. ದೇವರಾಜ್ ಅವರೇ ದಯವಿಟ್ಟು. ಖಂಡಿತವಾಗಿಯೂ ಈಗ ಆಗಿರ್ತಕ್ಕಂತಹ ಮತಪಟ್ಟಿಯಿಂದ ಕೈ ಬಿಡ್ತಕ್ಕಂತ ಕೆಲಸ ಯಾರದೇ ಮನೆಗೆ ಹೋಗಿ ಅಲ್ಲಿ ಸಮೀಕ್ಷೆಯನ್ನ ಮಾಡದೆ ಇವರ ಒಂದು ಇಷ್ಟಕ್ಕೆ ಬಂದಾಗೆ ಅವ್ರ ಮತಪಟ್ಟಿಯಿಂದ ಕೈ ಬಿಟ್ಟಿರ್ತಕ್ಕಂತ ಒಂದು ಘೋರ ಅನ್ಯಾಯ. ಆ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋಗಿದ್ರೆ ಮರುಪರಿಷ್ಕರಣೆ ಬಿಟ್ರೆ ಬೇರೆ ದಾರಿ ಇಲ್ಲ. ಖಂಡಿತವಾಗಿ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ರಾಜ್ಯದಲ್ಲಿ 27 ಲಕ್ಷ ಮತದಾರರಿಗೆ ಅನ್ಯಾಯವನ್ನು ಮಾಡ್ದಂಗಾಗತ್ತೆ, ಅವರ ಹಕ್ಕನ್ನ ನಾವು ಕಸಿಸ್ಕೊಂಡಂಗಾಗತ್ತೆ. ಸೊ ಹಾಗಾಗಿ ಮರುಪರಿಷ್ಕರಣೆಯನ್ನ ಮಾಡಿ ಕಾಲಾವಕಾಶ ಇದೆ, ನಮ್ಮಲ್ಲಿ ಅಫಿಷಿಯಲ್ ಮೆಷಿನರಿ ಇದೆ, ಖಂಡಿತವಾಗಿ ಈಗಲೂ ಮಾಡಬಹುದು. ರೈಟ್. ಡಾಕ್ಟರ್ ತೇಜಸ್ವಿನಿ, ಸರ್ಕಾರದ ಮುಂದಿದೆಯಾ ಒಂದು ಸವಾಲು. ಸರ್ಕಾರದ ಪಾತ್ರ ಬಹಳ ಒಂದು ಸೀಮಿತವಾದ ರೀತಿಯಲ್ಲಿದೆ. ಯಾಕಂದ್ರೆ ಇದು ಚುನಾವಣೆ ಸಾಂವಿಧಾನಿಕ ಒಂದು ಸಂಸ್ಥೆಯಿಂದ ಮಾತ್ರ ಮಾಡಕ್ಕಾಗುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಕೇಳ್ತೀನಿ, ಸರ್ಕಾರವಾಗಿ ಏನ್ ಮಾಡೋದಿದೆ? ಇಲ್ಲ, ನಾವಿದನ್ನ ಒಂದು ಒಳ್ಳೆಯ ಸ್ಪಿರಿಟ್ ನಿಂದಾನೇ ತಗೊಳ್ತೀವಿ. ನಮ್ಮೆಲ್ಲರ ಉದ್ದೇಶ, ನಾವು ರಾಮ ಮಾರ್ಗದಲ್ಲಿ ರಾಜಕಾರಣ ಮಾಡ್ತೀವಿ ಬಿಟ್ರೆ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯುವ ಅವಶ್ಯಕತೆ ನಮಗಿಲ್ಲ. ನಿಖಿಲ್, ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸ್ಬೇಕು. ಏನೇ ತಪ್ಪಾಗಿದ್ರು ಕೂಡ ತಾವು ತೋರಿಸಿದಾಗೆ ಎಲ್ಲಿಯೂ ಅದೇ. ಮತ್ತೆ ಇವತ್ತು ಟೆಕ್ನಾಲಜಿ ಇದೆ ನಮಗೆ, ಮತ್ತೆ ತುಂಬಾ ಮೆನ್ ಇದ್ದಾರೆ ನಮಗೆ. BBMPನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಯಾವುದೋ ಒಂದು ಇನ್ನು ನಿರೂಪಣೆಗೊಳ್ಳದಂತಹ ಆರೋಪಗಳನ್ನೇ ಹಿಡಿದು ಇಡೀ ವ್ಯವಸ್ಥೆಯನ್ನ ದೂಷಿಸೋದು ಬೇಡ. ನೋಡೋಣ, ನೀವು ಅದರ ಬಗ್ಗೆ ಆಕ್ಷೇಪ ಎತ್ತಿದ ತಕ್ಷಣ ಸರ್ಕಾರ ಒಂದು ತನಿಖೆ ಮಾಡ್ತಾ ಇದೆ. ದೋಷಿಗಳಿದ್ರೆ ಖಂಡಿತ ಶಿಕ್ಷೆ ಕೊಡೋಣ. ಅಟ್ ದಿ ಸೇಮ್ ಟೈಮ್ ನಾವ್ ಹೇಳಿದಂತೆ ಒಂದು ಪ್ರಜಾಪ್ರಭುತ್ವದ ಈ ಒಂದು ಏನು ರಹದಾರಿ ಏನಿದೆ ಮತದಾನ,
ಅದನ್ನ ಒಳ್ಳೆಯ ದೃಷ್ಟಿಯಲ್ಲಿ ಪವಿತ್ರವಾಗಿ ನಡೆಸೋದಕ್ಕೆ ಏನೇನ್ ಬೇಕೋ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಮ್ಮ ಕಡೆಯಿಂದ. ಅದೇ ರೀತಿ ಇತರೆ ಪೊಲಿಟಿಕಲ್ ಪಾರ್ಟಿಗಳ ಸಹಕಾರ ಮತ್ತು ಒಂದು ಜವಾಬ್ದಾರಿ ಕೂಡ ಇದ್ರಲ್ಲಿ ಬೇಕಾಗುತ್ತೆ. ಅಲ್ಲ, ನಾನು ಅದನ್ನೇ ಹೇಳಿದೆ, ಇದು ಯಾವುದೇ ಪಕ್ಷ ಮಾಡಿರ್ಲಿ, ಇದ್ರ ಸಂಘ ಸಂಘಟನೆ ಯಾವುದೇ ಇರ್ಲಿ, ಇಲ್ಲಿ ಬರೀ ಪಕ್ಷಗಳ ನಡುವಿನ ಒಂದು ಗುದ್ದಾಟ ಅಲ್ಲ ಇದು ಆಕ್ಚುಲಿ ಪೀಪಲ್ ವರ್ಸಸ್ ಪೊಲಿಟಿಕಲ್ ಪಾರ್ಟೀಸ್. ಜನರು ತಮ್ಮ ಅಧಿಕಾರಕ್ಕಾಗಿ ಇಲ್ಲಿ ಹೊರಗೆ ಬಂದು ನಿಜವಾಗ್ಲೂ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸುವಂತ ಅನಿವಾರ್ಯತೆ ಇದೆ. ಮತ್ತೊಮ್ಮೆ ಹೇಳ್ತೇನೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಒಂದು ಸಂಭ್ರಮ ಆದ್ರೆ ಸಂಭ್ರಮದಲ್ಲಿ ಸಂಶಯ ಮೂಡುವಂತಹ ಒಂದಷ್ಟು ಘಟನೆಗಳಲ್ಲಿ ನಡೆದೋಗಿದೆ. ಮೊದಲೇ ಆಸಕ್ತಿ ಕಮ್ಮಿ, ಅದಕ್ಕೆ ಆಧಾರಿತ ಏನ್ ವಿಷಯಪ್ಪ ಅಂದ್ರೆ ಅದು ವೋಟರ್ ಟರ್ನ್ಔಟ್. ಈಗ ನಿರಾಸಕ್ತಿಗೆ ಅದು ಬದಲಾಗೋದ್ರೆ ನಿಜವಾದ ಜನಾಭಿಪ್ರಾಯದ ಅನುಭವ ನಮ್ಮ ರಾಜ್ಯಕ್ಕೆ, ಈ ದೇಶಕ್ಕೆ ಸಿಗುತ್ತಾ? ಆ ನಿಜವಾದ ಜನಾಭಿಪ್ರಾಯ ಬರಬೇಕು ಅಂದ್ರೆ ನಿಮ್ಮ ಪಾತ್ರ ಅತಿ ದೊಡ್ಡದು, ಅದನ್ನ ನಿಭಾಯಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಇದಾಗಿತ್ತು ಇವತ್ತಿನ ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಈಗ ಪ್ರಸಾರ ಆಗೋದಿದೆ 30 ನಿಮಿಷ 30 ಸುದ್ದಿ. ನನ್ನ ಕಲೀಗ್ ಚೇತನ್ ಜೊತೆ ನನ್ನ ಅತಿಥಿಗಳಿಗೆಲ್ಲ ಧನ್ಯವಾದ. ಥ್ಯಾಂಕ್ ಯು ನಿಖಿಲ್ ಸರ್. 30 ನಿಮಿಷ 30 ಸುದ್ದಿ ವಿಶೇಷ